ನೀವು ಇನ್ನು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಮರಿದಲೇ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊದಲಿಗೆ ನೋಟಿಫಿಕೇಶನ್ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಹೌದು ಸ್ನೇಹಿತರೆ, ಬಿಲ್ ಕಟ್ಟಿಲ್ಲ ಎಂದು ಆಸ್ಪತ್ರೆಯವರು ಕನ್ನಡದ ಖ್ಯಾತ ನಟರನ್ನು ಮೃತದೇಹ ಆಚೆ ಬಿದ್ದಿದ್ದಾಗ ಬಂದಿದ್ದು ಯಾರು ಗೊತ್ತಾ? ಅದೇ ಹೇಳ್ತೀವಿ. ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರದಲ್ಲಿ ಕ್ಲಿಕ್ ಮಾಡಿ. ಟೈಗರ್ ಪ್ರಭಾಕರ್ ದಕ್ಷಿಣ ಭಾರತದಲ್ಲಿ ಸ್ಟಾರ್ ನಟ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಎಷ್ಟೋ ನಟರಿಗೆ ಆದರ್ಶ ಚಿತ್ರರಂಗದಲ್ಲಿ ಗರ್ಜನೆ ಮಾಡಿದ ನಟ, ಆದರೆ ಪ್ರಭಾಕರ್ ಅವರ ಕೊನೆಯ ದಿನಗಳು ಅವರು ಊಹಿಸಿದಷ್ಟು ಸುಂದರವಾಗಿರಲಿಲ್ಲ ಅನ್ನೋದೇ ಕರಾಳ ಸತ್ಯ. ಅತಿಯಾದ ಅನಾರೋಗ್ಯದ ಕೈಯಲ್ಲಿದ್ದ ಕಾಸು ಖಾಲಿಯಾಗಿತ್ತು. ಮಾರ್ಚ್ 25, 2001ರಂದು ಟೈಗರ್ ಪ್ರಭಾಕರ್ ಅವರು ಬಹು ಅಂಗಾಂಗ ವೈಫಲ್ಯದಿಂದಾಗಿ ಈ ಲೋಕವನ್ನು ತ್ಯಜಿಸಿದರು. ಈ ಸುದ್ದಿಯನ್ನು ಕೇಳಿ ಕಣ್ಣೀರು ಆಗಿ ಲಕ್ಷಾಂತರ ಬೆಂಬಲ ಕೊನೆಯದಾಗಿ ಟೈಗರ್ ಪ್ರಭಾಕರ್ ಅಂತಿಮ ದರ್ಶನ ಪಡೆಯಲು ಮುಂದಾದರು. ಆದರೆ ಅಲ್ಲಿ ಆಗಿದ್ದು ಏನೇ ಅನ್ನೋದು ನಾವು ಹೇಳ್ತೀವಿ ಕೇಳಿ. ಆಸ್ಪತ್ರೆ ಬಿಲ್ ಕಟ್ಟಿಲ್ಲ ಎಂದು ಪ್ರಭಾಕರ್ ಅವರ ಮೃತದೇಹವನ್ನು ಆಚೆ ಬಿಡಲಿಲ್ಲ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯ ಸ್ಪರ್ಧಿಗಳು. ಆಸ್ಪತ್ರೆಯ ಬಿಲ್ ಪಾವತಿ ಮಾಡಲು ಆಗದ ದುಸ್ಥಿತಿಯಲ್ಲಿ ಇತ್ತು ಆ ಮೇರು ನಟನ ಕುಟುಂಬ. ಎಲ್ಲರೂ ಇದ್ದು ಯಾರಿಲ್ಲದಿದ್ದ ಅನಾಥ ಸ್ಥಿತಿಯಲ್ಲಿ ಇದ್ದಿತ್ತು ಈ ನಟನ ದೇಹ. ವಿಷಯ ಈಗ ಅಂಬರೀಷ್ ಅವರಿಗೆ ಕಿವಿಗೆ ಬಿತ್ತು. ಇದನ್ನು ಕೇಳಿ ಅಂಬರೀಷ್ ಅವರು ಕಣ್ಣೀರು ಹಾಕಿದರು. ತಕ್ಷಣ ಹಿಂದೆ ಮುಂದೆ ನೋಡಿದ ಅಂಬರೀಷ್ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಪ್ರಭಾಕರ್ ಅವರ ದೇಹವನ್ನು ಹೊರತರಲು ಬೇಕಾದ ಎಲ್ಲ ಸಹಾಯವನ್ನು ಮಾಡಿದರು. ಅಂಬರೀಷ್ ಅವರ ಒಂದು ಕೈಯಿಂದ ಮಾಡಿದ ಸಹಾಯ ಇನ್ನೊಂದು ಕೈ ಗೊತ್ತಾಗುತ್ತಿಲ್ಲ. ಇದಕ್ಕೆ ಅಂಬಿ ಅವರು ಕರುಣ ಎಂದೇ ಕರೆಯೋದು. ಹೀಗೆ ಅಂಬಿ ಮಾಡಿದ ಸಹಾಯಗಳು ಒಂದಲ್ಲ ಎರಡಲ್ಲ. ಇಂಥ ಹೃದಯವಂತ ಚಿತ್ರರಂಗಕ್ಕೆ ಸಿಗೋದು ತುಂಬ ಕಡಿಮೆ. ಹೌದು ಸ್ನೇಹಿತರೆ, ಅಂಬರೀಷ್ ಅವರ ಬಗ್ಗೆ ನಿಮ್ಗೆ ಏನಿಸ್ತಂತ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಅಂಬರೀಷ್ ಅವರು ಮಾಡಿದ ಸಹಾಯ ಬಗ್ಗೆ ನಿಮ್ಗೆ ಏನಿಸಿದ್ರು ಕೂಡ ನಮಗೆ ತಿಳಿಸಿ. ಹಾಗೆ ಪ್ರಭಾಕರ್ ಅವರ ಕೊನೆಯ ದಿನಗಳ ಬಗ್ಗೆ ನೀವು ಏನಾದರೂ ತಿಳಿದಿದ್ದರೂ ನಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರಿಗೆ ಫೇಸ್ಬುಕ್ ಹಾಗೂ ವಾಟ್ಸಪ್ ಮುಖಾಂತರ ಕೂಡ ಶೇರ್ ಮಾಡಿಕೊಳ್ಳಿ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ ಅತಿ ಹೆಚ್ಚಿನ ಬ್ರೇಕಿಂಗ್ ಸುದ್ದಿಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರದಲ್ಲೇ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಸುದ್ದಿ ನಿಮ್ಮ ಮುಂಚಿನ ನೋಟಿಫಿಕೇಶನ್ ಬರ್ತದೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಗೋಣ. ಅಲ್ಲಿ ತನಕ ನಾನು ನಿಮ್ಮ ಪ್ರೀತಿಯ ಅಣ್ಣ ರಶ್ಮಿತ್ ಹೋಗಿಬಿಡ್ತೀನಿ. ನಮಸ್ಕಾರ ಸ್ನೇಹಿತರೆ.